ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದ್ರೆ ಅಮ್ಮ ಅವ್ರಿಬ್ರು ನಮ್ ಮನೆಗ್ ಬಂದಿದ್ದಾರೆ. ನಮ್ ನೆಂಟ್ರು ಅಲ್ವಾ ಅಮ್ಮ ಅವರು. ನಮ್ಮಿಂದನೇ ಅವ್ರು ಏನ್ ತಿಂತಿದ್ದಾರೆ. ನಾವ್ ನೋಡ್ಕೊಂಡ್ ಸುಮ್ನೆ ಇದ್ರೆ ಹೇಗಲ್ಲ. ನೀನ್ ಹೇಳ್ತಿರೋದ್ ನಿಜಾನೇ. ಮೊದ್ಲು ಎದೇಳು, ಹೇಳಿದ್ ಮಾತ್ ಕೇಳು. ಎದೇಳು. ಅಮ್ಮ ಅವ್ರನ್ನ ಹೊಡಿಬೇಡಿ. ಅವ್ರು ಯಾವ ತಪ್ಪು ಮಾಡಿಲ್ಲ, ಬಿಟ್ಬಿಡಿ. ಗಲಾಟೆ ಮಾಡ್ಬೇಡ. ನೀವ್ ಯಾರನ್ನ ಹೊಡಿಬೇಡಿ, ದಯವಿಟ್ಟು ಯಾರನ್ನ ಹೊಡಿಬೇಡಿ. ಇರ್ಬೇಕು, ಈ ಜಾಗ ಬಿಟ್ಟು ಕದಲಬಾರ್ದು. ಪಾಪ ನಮ್ಮನ್ನ ಕ್ಷಮಿಸ್ಬಿಡಿ. ನಾವಿನ್ಯಾವತ್ತೂ ಈ ಊರಿಗೆ ಬರಲ್ಲ. ಈ ಕ್ಷಣನೇ ಇಲ್ಲಿಂದ ಹೊರಟು ಹೋಗ್ತೀವಿ. ನಮ್ಮನ್ನ ಕ್ಷಮಿಸ್ಬಿಡಿ. ಬನ್ನಿ ಬನ್ನಿ, ಹೊರಟು ಹೋಗೋಣ. ಬನ್ನಿ. ಇವಾಗ ಏನಂತೀಯ ಶಿವಪ್ಪ? ಉಮಾ, ಅಮ್ಮ, ಸಕ್ಕುನ ಒಳಗಡೆ ಕರ್ಕೊಂಡು ಹೋಗಿ. ಬಾ. ಅಮ್ಮ ಬೇಡಮ್ಮ. ಅಮ್ಮ ನಿಲ್ಸು. ಅಮ್ಮ ಬೇಡಮ್ಮ. ಈಗೇನ್ ಮಾಡ್ತೀಯ ಶಿವಪ್ಪ? ಇವಾಗ್ಲಾದ್ರೂ ಬುದ್ಧಿ ಬಂತ? ನಿನ್ನಿಂದ ಒಬ್ಬ ಅಮಾಯಕ ಚಾಟಿ ಏಟು ತಿಂದ. ಪಾಪ ನಾರಾಯಣ, ನಿನಗ್ ಬೀಳ್ಬೇಕಾಗಿರೋ ಏಟು ಪಾಪ ಅಷ್ಟಪುತ್ರ ನಾರಾಯಣನ್ಗ್ ಬಿತ್ತು. ಯಾಕೆ ನಾನು ಅವನ್ನ ಹೊಡೆದೆ ಅಂತ ಹೇಳು ನೋಡೋಣ. ನನಗ್ ತಿಳ್ಕೊಳ್ಳೋ ಆಸಕ್ತಿ ಇಲ್ಲ. ನೀವ್ ಅಂದ್ಕೊಂಡಿದ್ದನ್ನ ಸಾಧಿಸಿದ್ರಿ ಅಲ್ವಾ? ಇವಾಗ ನಿಮ್ ಕಣ್ಣು ತಣ್ಣಗಾಯ್ತಾ? ಈಗ ಹೋಗಿ ಇಲ್ಲಿಂದ. ಹೋಗು ಅಂದ ತಾನೆ. ನನಗೆ ಹೋಗು ಅಂತ ಹೇಳ್ತಿದೀಯ? ನಾಲ್ಗೆನ ಹತೋಟಿಲಿಟ್ಕೋ ಶಿವಪ್ಪ. ಭಾವಿ ಮಾವನವರು ಅಂತ ಸುಮ್ಮನೆ ಬಿಡ್ತಿದ್ದೀನಿ. ಅವನ್ಗೆ ಯಾಕೆ ಚಾಟಿ ಏಟ್ ಬಿತ್ತು ಅಂತ ಕೇಳಿದ್ರೆ ಅವನೇ ಹೇಳ್ತಾನೆ. ಓ ಕೇಳೋ. ನಿನಗ್ ಸೊಕ್ಕು ಜಾಸ್ತಿ ಆಗಿದೆ. ನಡೆದಿದ್ದನ್ನ ನೋಡ್ದೆ ಅಲ್ಲ? ಇನ್ನೊಂದ್ಸಲ ಈ ರೀತಿ ಕೆಲಸ ಮಾಡಬೇಡ. ನಿನ್ನ ಮಗಳನ್ನ ಮದುವೆ ಮಾಡ್ಕೊಳಕ್ ಯಾರೇ ಬಂದ್ರು ಅವ್ರಿಗಿದೇ ಗತಿ ಆಗುತ್ತೆ. ಸಕುನ ಮದುವೆ ಆಗೋಕ್ ಯಾರೇ ಬಂದ್ರು ಅವನನ್ ಮಾತ್ರ ಅಲ್ಲ, ಅವನ್ ಕುಟುಂಬನೇ ನಾಶ ಮಾಡ್ಬಿಡ್ತೀನಿ. ಈಗ ನಿನ್ ಮಗಳನ್ನ ಮದುವೆ ಆಗೋದಕ್ಕೆ ಯಾರೂ ಬರೋದಿಲ್ಲ. ನಿನಗ್ ನಾನೇ ಗತಿ. ಸುಮ್ನೆ ಆಸೆ ಇಟ್ಕೋಬೇಡ. ಬೇಗ ನಮ್ಮ ಮದ್ವೆಗೆ ಏರ್ಪಾಡು ಮಾಡಿದ್ರೆ ನಿನಗೆ ಒಳ್ಳೇದು. ಶಿವಪ್ಪ, ನೀನು ಒಪ್ಪಿದ್ರು ಒಪ್ಪದೆ ಹೋದ್ರು ನಾನೇ ನಿನ್ನ ಅಳಿಯ ಆಗೋದು. ನಿನಗೆ ನವಮಿವರೆಗೂ ಗಡುವು ಕೊಟ್ಟಿದ್ದೀನಿ ನಾನು. ನಿನ್ನ ಕಾಲುಗಳು ನೆಲದ ಮೇಲಲ್ಲ, ಆಕಾಶದಲ್ಲಿ ಹಾರಾಡ್ತಿದ್ದಾವೆ. ನನ್ನ ಸಕ್ಕುನ ನನ್ನಿಂದ ದೂರ ಮಾಡಬೇಕು ಅಂತ ಸಂಚು ಮಾಡ್ತಾ ಇದೀಯ. ಅದಕ್ಕೆ ನಾನೇ ಸ್ವತಃ ಅಖಾಡಕ್ಕೆ ಇಳಿದಿದ್ದೀನಿ. ನೀವು ನಿಮ್ಮಿಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ. ನಿಮ್ಮಿಷ್ಟ ಬಂದ ಹಾಗೆ ಮಾಡಿ. ಕೊಟ್ಟಿರೋ ಗಡುವೊಳಗೆ ನಾನ್ ನಿಮ್ ಸಾಲ ತೀರಿಸ್ತೀನಿ. ಅರ್ಥ ಆಯ್ತಾ? ಏಯ್ ನಿಲ್ಸೋ, ನಿಲ್ಸೋ. ನೀನಿನ್ನೂ ದುಡ್ಡಿನ ವ್ಯವಸ್ಥೆ ಮಾಡಿಲ್ಲ.
ವ್ಯವಸ್ಥೆ ಆಗಿದ್ರೆ ಯಾವಾಗ್ಲೂ ನನ್ನ ಮುಖದ ಮೇಲೆ ಬಿಸಾಕ್ತಿದ್ದೆ. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ಈ ಊರಲ್ಲಿ ಶಿವಪ್ಪನಿಗೆ ಯಾರು ಸಹಾಯ ಮಾಡಬಾರ್ದು.